ಬೆಂಗಳೂರಿನ ಕೂಡ್ಲು ಬಳಿ ಇರುವ SNN ರಾಜ್ ಕಾರ್ಪ್ ಸಂಸ್ಥೆಯ ಒಂದು 18 ಮಹಡಿಯ ಕಟ್ಟಡ ಅಂದರೆ ಇದರಲ್ಲಿ 49 ಕಟ್ಟಡಗಳಿದೆ, ಅಪಾರ್ಟ್ಮೆಂಟ್ಗಳಿದೆ. ಇದನ್ನು ಇವತ್ತು ಡೆಮಾಲಿಷನ್ ಅಂದರೆ ಇಂದಿನಿಂದ ಆರಂಭ ಮಾಡಿದ್ದಾರೆ. ಇಂದಿನಿಂದ 6 ತಿಂಗಳುಗಳ ಕಾಲ ಡೆಮಾಲಿಷನ್ ಕೂಡ ನಡೆಯಲಿದೆ. ಯಾಕೆಂದ್ರೆ ಮುಖ್ಯವಾಗಿ ಏನು ಕಾರಣ ಅಂತ ಹೇಳಿದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿನ ಮಾಲೀಕರೇ ಬಿಲ್ಡಿಂಗ್ ಸ್ವಲ್ಪ ಪಕ್ಕಕ್ಕೆ ವಾಲಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಇದರ ಮಾಲೀಕರೇ GB ಅವರ ಗಮನಕ್ಕೆ ತಂದು ಡೆಮಾಲಿಷನ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ ಈಗ ನಾನು ಈ ಬಿಲ್ಡಿಂಗ್ ಅನ್ನು ತೋರಿಸ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಈಗ ಗ್ರೀನ್ ಕಲರ್ ಪ್ಯಾಚ್ ಅನ್ನು ಮಾರ್ಕ್ ಮಾಡಿ ಇದನ್ನ ಕವರ್ ಮಾಡಿದ್ದಾರೆ. ಯಾವುದಂದ್ರೆ ಬಿಲ್ಡಿಂಗ್ ಡೆಮಾಲಿಷನ್ ಆಗುತ್ತೆ ಅದನ್ನ ಮಾರ್ಕ್ ಮಾಡಿದ್ದಾರೆ. ಇನ್ನೇನು 6 ತಿಂಗಳುಗಳಲ್ಲಿ ಈ ಡೆಮಾಲಿಷನ್ ಕಾರ್ಯ ಮುಗ್ದೋಗುತ್ತೆ ಅಂತಲೂ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಪಾರ್ಟ್ಮೆಂಟ್ಗಳನ್ನು ತಗೊಂಡಿದ್ದಾರೆ, ಯಾವುದೇ ಜನರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ ಹಾಗಾದ್ರೆ ನಾನು ಇಲ್ಲಿನ ಅಂದ್ರೆ SNN ಕಾರ್ಪ್ ಗ್ರೂಪ್ ಸಂಸ್ಥೆಯ ಡೈರೆಕ್ಟರ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ SNN ಅಂದ್ರೆ ರಾಜ್ ಸಂಸ್ಥೆಯ ಒಂದು ಈ ನಿರ್ಧಾರಕ್ಕೆ ನಮ್ಮದು ಎಲ್ಲರ ಕಡೆಯಿಂದ ಒಂದು ಶ್ಲಾಘನೆ ಇದೆ ಸರ್. ಯಾಕೆಂತ ಹೇಳಿದ್ರೆ ಬೆಂಗಳೂರಲ್ಲಿ ತುಂಬ ಕಡೆ ಅನಧಿಕೃತ ಕಟ್ಟಡಗಳು ತಲೆ ಎತ್ತಿ ನಿಂತಿದೆ. ಅಂಥದ್ರಲ್ಲಿ ಕಟ್ಟಡ ಸ್ವಲ್ಪ ವಾಲಿರೋದು ಹಾಗೆಯೇ ಸ್ವಲ್ಪ ಏನೋ ಸಮಸ್ಯೆ ಕಂಡು ಬಂದಿರೋದ್ರಿಂದ ಇದರ ಮಾಲೀಕರೇ ಖುದ್ದು GB ಹೋಗಿ ಡೆಮಾಲಿಷನ್ಗೆ ಅಂತ ಹೋಗಿ ಲೆಟರ್ ಕೊಡ್ತಿರಲ್ಲ ಸರ್. ಫಸ್ಟ್ ನಿಮಗೆ ಯಾವ ರೀತಿ ಫೀಲ್ ಆಯಿತು ಸರ್? ನೀವು ಅಂದರೆ ನೀವಾಗೇ ಇಷ್ಟೊಂದು ಕಷ್ಟಪಟ್ಟು ಕಟ್ಟಿರುವಂಥ ಕಟ್ಟಡವನ್ನು ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ನಮ್ಮಲ್ಲೂ ಒಂದು ನೋವಿರುತ್ತೆ. ಇಷ್ಟೊಂದು ದುಡ್ಡು ಹಾಕಿ ಕಟ್ಟಿದ್ದೀವಿ, ಈಗ ಡೆಮಾಲಿಷನ್ ಮಾಡಬೇಕು ಅಂತ. ನಾವು ಗ್ಯಾರಂಟಿ ಆಗಿದೆ, ಎಲ್ಲ ದುಡ್ಡು ಎಲ್ಲ ಖರ್ಚಾಗಿದೆ. ಬಟ್ ನಮ್ಮ MD ದುಡ್ಡು ಮುಖಾಂತರ ನೋಡಲ್ಲ. ಪರ್ಫೆಕ್ಟಾಗಿ ಇರಬೇಕಾದ್ರೆ ಪರ್ಫೆಕ್ಟಾಗಿ ಕೆಲಸ ಮಾಡಿ ಆಚೆ ಬರ್ತಾರೆ. ಸೊ ಇದು ಅವ್ರಿಗೆ ಗೊತ್ತಾಗಿದ ತಕ್ಷಣ ನೋಡಿ, ಇಲ್ಲಿವರೆಗೂ ಅದು ಗೋಡೆ ಇದು ಪ್ರತಿ ಫ್ಲೋರಲ್ಲಿ 1 ಸೆಂಟಿಮೀಟರ್ ಗೋಡೆ ಹಿಂಗಿದೆ. ಅವ್ರು ಒಪ್ಪಲ್ಲ. ನಮ್ಮದು ಕಂಪ್ನಿ ಸ್ಟ್ಯಾಂಡರ್ಡೇ ಹಂಗೆ. 1 ಸೆಂಟಿಮೀಟರ್ ಇಡೀ ಬಿಲ್ಡಿಂಗಲ್ಲಿ ಇರಬೇಕು. ಪ್ರತಿ ಫ್ಲೋರಲ್ಲಿ 1 ಸೆಂಟಿಮೀಟರ್ ನಾವು ಒಪ್ಪೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಇವಾಗ ನಮ್ಗೆ ಗೊತ್ತಿದೆ. ಗೊತ್ತಾದ ಮೇಲೆ ಇವಾಗ ಇದು ಕೊಡೋದು ನಮಗೂ ಸರಿ ಅನಿಸಲ್ಲ. ಸರ್, ಇದು ಕಟ್ಟಡ ನೀವು ನಿರ್ಮಾಣ ಮಾಡಬೇಕು ಅಂದರೆ ಎಷ್ಟು ಟೈಮ್ ತಗೊಂಡ್ರಿ? ಇವಾಗ ನೀವು ಹೇಳಿದರೆ 6 ತಿಂಗಳ ಕಾಲದವರೆಗೆ ಡೆಮಾಲಿಷನ್ ಕೂಡ ಮಾಡ್ತೀವಿ ಅಂತ. ಕಟ್ಟೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಈಗ ಡೆಮಾಲಿಷನ್ ಮಾಡೋಕ್ಕೆ ಹಿಂಗೆ ಹೇಳ್ತಿದ್ರಲ್ಲ, ಹೇಗೆ ಅನಿಸ್ತಿದೆ ಸರ್? ಸೊ ಇವಾಗ ತೆಗಿಯೋಕ್ಕೆ 6 ತಿಂಗಳು, ಯಾಕೆ ಕಟ್ಟೋದಕ್ಕೆ 18. ನಾವು 18 ತಿಂಗಳಾಗುತ್ತೆ. ನಾವು ಯೂಸ್ ಮಾಡ್ತಿರೋದು ಮೈವಾನ್ ಟೆಕ್ನಾಲಜಿ, ಬೇರೆ ಟೆಕ್ನಾಲಜಿ. ಅದು ಇಡೀ ಫ್ಲೋರ್ ನಾವು ಒಂದೊಂದು ಕಟ್ತಾ ಹೋಗ್ತೀವಿ. ಅದರಲ್ಲಿ ಚಿಪ್ಪಿಂಗು ಪ್ಲಾಸ್ಟಿಂಗ್ ಏನಿರಲ್ಲ. ಅದರಲ್ಲಿ ಬಿಲ್ಡಿಂಗ್ ಅದಕ್ಕೆ ಇದು ಬಿಲ್ಡಿಂಗ್ ಅಷ್ಟೊಂದು ರೋಬಸ್ಟ್ ಆಗಿದೆ. ಮುಂಚೆ ನೀವು ಬಂದಿದ್ರೆ ನಾನು ತೋರಿಸ್ತಾ ಇದ್ದೆ, ಏನು ಕ್ರ್ಯಾಕ್ಸು ಏನು. ಒಂದು ಕಸ್ಟಮರ್ಸ್ ಬಂದು ಮನೆಗೆ ನೋಡಿದ್ದಾರೆ, ಮನೆ ನೋಡಿ ಇಂಟೀರಿಯರ್ಗೆ ಮೆಷರ್ಮೆಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಗೊತ್ತಾಗಲ್ಲ ಯಾರಿಗಾದರೂ. ಬಟ್ ಅದಕ್ಕೆ ನಾವು ಮೈವಾನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದು. ಸೊ ಅದರಲ್ಲಿ 18 ಮಂತ್ಸಲ್ಲಿ ನಾವು ಮುಗಿಸ್ಬಿಡ್ತೀವಿ ಬಿಲ್ಡಿಂಗ್ನ. 18 ಮಂತ್ಸಲ್ಲಿ ಮುಗಿಸಿದ್ದೀರಾ, 6 ತಿಂಗಳಲ್ಲಿ ಡೆಮಾಲಿಷನ್ ಕೂಡ ಮಾಡ್ತಾ ಇದ್ದೀರಾ. ಹಾಗೆಯೇ ಈ ಕಟ್ಟಡದಲ್ಲಿ ಈಗ ಆಲ್ಮೋಸ್ಟ್ ಇವಾಗ ಹೇಳಿದ್ರೆ ಈಗ ಎಷ್ಟು ಜನ ಈಗ ಕಟ್ಟಡ ಅಂದರೆ ಈ ಅಪಾರ್ಟ್ಮೆಂಟ್ ತಗೊಳ್ಳೋಕೆ ಅಂತ ಎಷ್ಟು ಜನ ಬಂದಿದ್ರು, ಈಗ ಅವರನ್ನು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ ಸರ್? ಇದು ಇಡೀ ಪೂರ್ತಿ ಡೆವಲಪ್ಮೆಂಟಲ್ಲಿ ಒಂದು ಹೆಚ್ಚು ಕಡಿಮೆ 1,000 ಮನೆ ಇದೆ. ಸೊ ಎಲ್ಲ ಸೇಲ್ ಆಗೋಗ್ಬಿಟ್ಟಿದೆ. ಇದು ಕೂಡ ಸೇಲ್ ಆಗೋಗ್ಬಿಟ್ಟಿದೆ. ಸೊ ಅವ್ರಿಗೆ ಕರೆಸಿ ವಿಚಾರ ತಿಳಿಸಿದ್ದೀವಿ, ಈ ಥರ ಆಗಿದೆ. ಅವ್ರು ಫಸ್ಟ್ ಆಫ್ಕೋರ್ಸ್ ಯಾರಿಗೂ ಬೇಜಾರಾಗುತ್ತೆ. ನಾನೆಲ್ಲ ಮೊನ್ನೆ ಬೀಗ ಸಿಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಬಟ್ ಅವ್ರಿಗೆ ಇದು ಎಲ್ಲ ಕ್ಲೀನಾಗಿ ಹೇಳಿದ್ಮೇಲೆ ಅವ್ರಿಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸರಿ, ಇದು ಅರ್ಧಂಬರ್ಧ ಏನು ಮಾಡಿ ಕೊಡಲ್ಲ, ನಮಗೆ ಏನಿದೆ ಪರ್ಫೆಕ್ಟಾಗಿ ಮಾಡಿ ಕೊಡ್ತಾರೆ. ಸರ್, ಇವಾಗ ನೀವು ಇದು ಡೆಮಾಲಿಷನ್ ಮಾಡ್ತೀವಿ ಅಂತ ತಿಳಿದ್ರು ಕೂಡ ಈಗ ಬೈ ಮಾಡಿರೋರು ಕೆಲವರು ಇಲ್ಲ, ನಾನು SNNಲ್ಲೇ ಬಂದು ಇರಬೇಕು, ನನಗೆ ಇಲ್ಲೇ ಏನಾದರೂ ಫ್ಲ್ಯಾಟ್ ಬೇಕು ಅಂತ ಹೇಳಿದವ್ರಿಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದೀರಾ ಸರ್? ಅದೇ ಸುಮಾರು ಜನ ಅದೇ ಕೇಳಿದರು. ಇಲ್ಲೇ ಇದು 1000 ಮನೆ ಇದೆ ಸರ್, ಎಲ್ಲೋ ಒಂದು ಯಾವುದೋ ಬೇರೆ ಮನೆ ಇಲ್ಲೇ ಕೊಟ್ಬಿಡಿ. ಬಟ್ ನಮ್ಮ ಕಡೆಯಿಂದ ಎಲ್ಲ ಸೇಲ್ ಆಗೋಗ್ಬಿಟ್ಟಿದೆ. ಇಲ್ಲಿ ರೀಸೇಲ್ ಸಿಕ್ಕೋದು ಭಾಳ ಕಷ್ಟ. ನೀವು ಅಂದರೆ ಒಳ್ಳೆ ಅಪಾರ್ಟ್ಮೆಂಟು ಇದು. ಎಲ್ಲ ಫೆಸಿಲಿಟೀಸು ಎಮ್ಯುನಿಟೀಸು ನಂಬರ್ 1 ಇದೆ ಇದರಲ್ಲಿ. ಓಕೆ ಸರ್, ಹಾಗೆಯೇ ಇಲ್ಲಿ ಸುತ್ತಮುತ್ತ ಅಂತ ಹೇಳಿದ್ರೆ ಇದರ ಹಿಂದ್ಗಡೆ ಕೆರೆ ಕಾಣಿಸ್ತಾ ಇದೆ. ಕೆಲವರು ಅಂದರೆ ಆರೋಪ ಏನು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಕೆರೆ ಇವಾಗ ನಾವು ಫಸ್ಟ್ ಜಾಗ ತಗೊಳ್ಳೋ ಮುಂಚೆ ಎಲ್ಲ ದಾಖಲೆ ನಾವು ನೋಡ್ತೀವಿ. ಅವ್ರು ಬರಲಿ, ಕೆರೆ ಇದ್ದರೆ ನಾವು ಎಲ್ಲ ಪೇಪರ್ಸು 100 ವರ್ಷ ಮುಂಚೆ ನಾವು ಪೇಪರ್ಸ್ ನೋಡ್ಕೊಂಡು ಬರ್ತೀವಿ. ಕೆರೆ ಅಲ್ಲ, ಕ್ವಾರಿ ಇತ್ತು ಇದು. ಇಲ್ಲಿ ನಾನು ಹಳ್ಳ ಇದ್ದರೆ ಇಲ್ಲಿ ನೀರು ಬಂದರೆ ಇಲ್ಲೇ ನಿಲ್ಲುತ್ತಲ್ಲ. ಸೊ ನಿಮಗೆ ಕೆರೆ ಥರ ಅನಿಸುತ್ತೆ, ಅದು ಕೆರೆ ಅಲ್ಲ. ಅದು ಅಲ್ಲಿ ಜನ ಇದು ಎಲ್ಲ ಫಾರ್ಮ್ ಲ್ಯಾಂಡ್ಸು ಮುಂಚೆ ಎಲ್ಲ ರೈತರುಗಳಿಂದ ನಾವು ತಗೊಂಡಿದ್ದೀವಿ ಸರ್. ಹಾಗೆ ಈಗ ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿ ಮಾಡ್ತೀರಾ? ಹಾಗೆಯೇ ಪಕ್ಕದಲ್ಲಿ ಡಿಮಾರ್ಟ್ ಇದೆ ಅಂತ, ಅಲ್ಲಿ ಬೇರೆ ಅಪಾರ್ಟ್ಮೆಂಟು ಇದೆ, ಡಿಮಾರ್ಟು ಇದೆ, ಪಕ್ಕದಲ್ಲಿ ಕ್ಯಾಂಬ್ರಿಡ್ಜ್ ಇದು ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದೆ. ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸರ್? ಅಲ್ಲ, ಎಲ್ರಿಗೂ ನಾವು
ಈ ನಮ್ಮದು ಏನು ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ವಿ ಎಲ್ರಿಗೂ ಹೇಳ್ಕೊಟ್ಟಿದ್ವಿ, ಅದು ವಿಡಿಯೋಸು ಎಲ್ಲ ಅದು ಹೇಳಿ ಕೊಟ್ಟಿದ್ದೀವಿ ಅವ್ರಿಗೆ. ಸೊ ಆಲ್ರೆಡಿ ಇದು ಕೆಲಸ ನಡೀತಾ ಇದೆ ನೋಡಿ. ಇಲ್ಲಿ ನಾವು ಪಕ್ಕದಲ್ಲಿ ನಿಂತಿದ್ದೀವಿ, ಏನಾದರೂ ನಿಮ್ಗೆ ಏನಾದರೂ ಅನಿಸ್ತಾ ಕೆಲಸ ದೋಲು ನಾಯ್ಸು ಏನಾದರೂ ಅನಿಸ್ತಾ ಇಲ್ವಲ್ಲ? ಅದೇ ಥರ ಪೂರ್ತಿ ಡಿಸ್ಮ್ಯಾಂಟಲ್ ಮಾಡ್ತೀವಿ, ಅಕ್ಕಪಕ್ಕ ಇರೋರಿಗೆ ಏನೂ ತೊಂದರೆ ಬರೋಲ್ಲ. ಓಕೆ, ಈಗ ಕೆಲವರು ಏನು ಹೇಳ್ತಾರೆ ಕಟ್ಟಡವನ್ನು ಡೆಮಾಲಿಷನ್ ಮಾಡಬೇಕಂದ್ರೆ ಏಕಾಏಕಿಯಾಗಿ ಒಂದೇ ಸಮ ಕಟ್ಟಡವನ್ನು ಬೀಳಿಸ್ತಾರೆ ಅಂತ. ಇದು ಹಂತ ಹಂತವಾಗಿ ಅಂತ ಹೇಳಿದರೆ ಯಾವ ರೀತಿಯಾಗಿ ಮಾಡ್ತೀರಾ ಸರ್? ಇಲ್ಲ, ಇದು ನಾವು ಹೆಂಗೆ ಬಿಲ್ಡಿಂಗ್ ಜೋಡಿಸ್ತೀವಿ, ಒಂದೊಂದು ಬ್ಲಾಕ್ ಮೇಲೆ ಬ್ಲಾಕ್ ಹಾಕ್ತೀವಲ್ಲ, ಅದೇ ಥರ ತೆಗಿತಾ ಇದ್ದೀವಿ ಒಂದು ನೀಟಾಗಿ, ಯಾರಿಗೂ ಎಲ್ಲೂ ತೊಂದರೆ ಬರೋಲ್ಲ. ಕಟ್ಟಡ ಕನ್ಸ್ಟ್ರಕ್ಷನ್ ಶುರು ಮಾಡೋ ಮುಂಚೆ ನಾವು ಸಾಯಿಲ್ ರಿಪೋರ್ಟ್ ತೆಗಿತೀವಿ, ಇದ್ರ ಮೇಲೆ ಯಾವ ಥರ ಫೌಂಡೇಶನ್ ಕೂರಿಸ್ಬೇಕಂತ. ಸೊ ಅವ್ರು ಕೊಟ್ಟಿರೋದು ಬೋರ್ ಹೋಲ್ ರೀಡಿಂಗು ವ್ಯಾಲ್ಯೂಸು, ಅದು ಇದ್ರ ರಿಯಾಲಿಟಿ ಪ್ರಕಾರ ಇದು ಇರಲಿಲ್ಲ, ಇಂಟರ್ಚೇಂಜ್ ಆಗೋಯಿತು. ಇವಾಗ ಅದು ಹೆಂಗೂ ಕೋರ್ಟಲ್ಲಿ ನಾವು ನಡೆಸ್ತಾ ಇದ್ದೀವಿ. ಸೊ ಕೋರ್ಟಲ್ಲಿ ನಾವು ಗೆದ್ದ ಮೇಲೆ ನಿಮ್ಗೆ ಹೇಳೋಣ. ನಿಮ್ಮ ಕೊನೆಗೆ ನಿಮ್ಮ ಭರವಸೆ ಏನಿದೆ ಸರ್? ನಿಮ್ಮ SNN ಗ್ರೂಪ್ ಈಗ ಡೆಮಾಲಿಷನ್ ಏನಾಗುತ್ತೆ, ಡೆಮಾಲಿಷನ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂದರೆ ನೋಡೋಕೆ ಬರೋರು ಯಾವ ರೀತಿಯಾಗಿ ನೋಡೋಕೆ ಬರ್ಬೋದು ಹೊಸ ಕಟ್ಟಡ ಅಂತ? ಅಲ್ಲ, ನೀವು ನೋಡಿ, ಇವಾಗ ಎಲ್ಲ ಆದಮೇಲೆ ನಿಮಗೆ ಇನಾಗ್ರೇಷನ್ಗೆ ಕರೆಸ್ತೀವಿ ಎಲ್ರಿಗೂ. ಇದು ಪರ್ಫೆಕ್ಟ್ ಇಲ್ಲ ಅಂದರೆ ನಾವು ಹ್ಯಾಂಡ್ ಓವರು ಮಾಡೋದಿಲ್ಲ. ಆ್ಯಂಡ್ ಎಲ್ರಿಗೂ ಅದು ಒಂದು ಟ್ರಸ್ಟ್ ಇದೆ, SNN ಬ್ರ್ಯಾಂಡ್ ಮೇಲೆ ಜನಗಳಿಗೆ ಟ್ರಸ್ಟ್ ಇದೆ. ಅದಕ್ಕೆ ನಮಗೂ ನಾವು ದುಡ್ಡು ಬೇರೆ ಕಡೆ ನಾವು ಸಂಪಾದನೆ ಮಾಡ್ತೀವಿ, ಬಟ್ ಇದರಲ್ಲಿ ಏನಿದೆ ನಾವು ಖರ್ಚು ಮಾಡಿ ಕ್ಲೀನಾಗಿ, ಅದೇ ನಮ್ಮ ಧರ್ಮ. ವಿ ನೀಡ್ ಟು ಗಿವ್ ಅ ಪ್ರಾಪರ್ ಪ್ರಾಡಕ್ಟ್. ಇದಿಷ್ಟು SNN ರಾಜ್ ಕಾರ್ಪ್ ಸಂಸ್ಥೆಯ ಡೈರೆಕ್ಟರ್ ಅನುಜ್ ಅವರ ಮಾತಾಗಿತ್ತು. ಇಲ್ಲಿ ಮುಖ್ಯವಾಗಿ ಏನು ಗಮನಿಸ್ತಾ ಹೋಗ್ತೀವಿ ಅಂತ ಹೇಳಿದರೆ, ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಕಟ್ಟಡವನ್ನು ಈಗ ಡೆಮಾಲಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ. ಯಾಕೆಂತ ಹೇಳಿದರೆ ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು. ಈಗ ಅಪಾರ್ಟ್ಮೆಂಟ್ ತಗೊಂಡ್ಮೇಲೆ ಇದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಈಗ ಆಲ್ರೆಡಿ ಈಗ ಇಲ್ಲಿ ಸುಮಾರು ಜನ ಬಂದು ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ, ಅವರನ್ನು ನಾವು ಕನ್ವಿನ್ಸ್ ಮಾಡಿದ್ದೀವಿ. ಹಾಗೆಯೇ ಇದೆಲ್ಲ ಡೆಮಾಲಿಷನ್ ಕಾರ್ಯ ಆದಮೇಲೆ ಹೊಸ ಕಟ್ಟಡವನ್ನು ಕಟ್ಟಿಕೊಡ್ತೀವಿ ಅಥವಾ ಕಟ್ತೀವಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಹಾಗಾದರೆ 6 ತಿಂಗಳುಗಳ ಕಾಲ ಇಲ್ಲಿ ಡೆಮಾಲಿಷನ್ಗೆ ಏನು ತಗೊಂಡಿದ್ದಾರೆ ಈ ಟೈಮನ್ನು, ಆ ಟೈಮಲ್ಲಿ ಈ ಬಿಲ್ಡಿಂಗ್ ಅಂದರೆ ಈ ಕಟ್ಟಡ ಡೆಮಾಲಿಷನ್ ಆಗತ್ತಾ, ಅಥವಾ ಇಲ್ಲಿ ಪಕ್ಕದಲ್ಲೇ ಒಂದು ಕ್ಯಾಂಬ್ರಿಡ್ಜ್ ಸ್ಕೂಲ್ ಕೂಡ ಇದೆ, ಇನ್ನು ಬೇರೆ ಕೂಡ ಅಪಾರ್ಟ್ಮೆಂಟು ಇದೆ, ಹಾಗೆಯೇ ಡಿಮಾರ್ಟ್ ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಇಲ್ಲಿ ಕೆಲವೊಬ್ಬರು ಅಂದರೆ ಬೇರೆ ಏನೋ ವಿಚಾರಗಳನ್ನು ಹೇಳಿದ್ದಾರೆ, ಅಂದರೆ ಕೆರೆಗಳಿದೆ ಪಕ್ಕದಲ್ಲಿ, ಸ್ಕೂಲ್ ಇದೆ, ಏನೇನೋ ವಿಚಾರಗಳನ್ನು ಹೇಳಿ ನಮ್ಮ ಸಂಸ್ಥೆಯ ಹೆಸರನ್ನು ಹಾಳು ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ಅಲ್ಲ. ನಾವು ಏನೇ ಮಾಡಿದ್ರು ನೀಟ್ ಕೆಲಸವನ್ನು ನಾವು ಮಾಡ್ತೀವಿ. ಈಗ ನಮಗೆ ಸಮಸ್ಯೆ ಕಂಡು ಬಂದಿರೋದ್ರಿಂದ ನಾವು ಈ ಡೆಮಾಲಿಷನ್ ಕಾರ್ಯಕ್ಕೆ ನಾವೇ ಮುಂದಾಗಿದ್ದೀವಿ ಅಂತ ಹೇಳಿದ್ದಾರೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಕ್ಯಾಮರಾ ಪರ್ಸನ್ ನಾಗೇಶ್ ಪೊಳಲಿ ಜೊತೆ ನಾನು ಜಯಶ್ರೀ.